ಹಾಯ್, ಇದು ಬೈದಳ್ಳಿ ಅಬ್ಬಿ ಫಾಲ್ಸ್ ಅಂತ. ವರ್ಷದ 365 ಹರಿತಿರುವಂಥ ಫಾಲ್ಸು. ಯಾವಾಗಲೂ ನೀರಿರುತ್ತೆ, ತುಂಬ ಚೆನ್ನಾಗಿದೆ ಜಾಗ. ಮಾತ್ರ ಹೋಮ್ ಸ್ಟೇಯಿಂದ ಇಲ್ಲಿಗೆ ರೆಸಾರ್ಟಿಂದ ಕರ್ಕೊಂಡ್ಬಂದಿದ್ದಾರೆ. ಫ್ರೀಯಾಗಿ ಕರ್ಕೊಂಡ್ಬರ್ತಾ ಇದ್ದಾರೆ. ಮತ್ತು ಬರುವ ದಾರಿ ಅಡ್ವೆಂಚರ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ವ್ಯೂ ಚೆನ್ನಾಗಿದೆ ಬರುವಾಗೆಲ್ಲ. ಮತ್ತು 365 ದಿನ ಇರೋಂಥ ನೀರಿರುವಂಥ ಜಾಗ ಅಂದರೆ ಮೂಡಿಗೆರೆ ತಾಲೂಕಲ್ಲಿ ಇದೊಂದೇ ಬೈದಳ್ಳಿ ಹತ್ರ ಅಂತ ಇರೋದು. ಇದು ತನ್ಮಯತ್ರ ರೆಸಾರ್ಟಿಂದ 5 ನಿಮಿಷ ದಾರಿ ಇದೆ ಇಲ್ಲಿಗೆ ಬರೋದಕ್ಕೆ. ಜೀಪಲ್ಲಿ ಬರಬೇಕು, ಜೀಪಲ್ಲಿ ಕರ್ಕೊಂಡ್ಬರ್ತಾರೆ. ಪ್ಲಸ್ ಏನು ಬಂದ್ಬಿಟ್ಟು ರೋಡೆಲ್ಲ ಅಷ್ಟು ಇದು ಆಫ್ ರೋಡಿಂಗ್ ರೋಡ್ ಇದೆ. ಎಕ್ಸ್ಪೀರಿಯನ್ಸ್ ಆಗುತ್ತೆ ನಿಮಗೆ, ರೋಡ್ ಎಕ್ಸ್ಪೀರಿಯನ್ಸು. ಬರುವಾಗ ಒಳ್ಳೆ ವ್ಯಾಲಿ ಎಲ್ಲ ಸಿಗುತ್ತೆ ಆನ್ ದ ವೇ ಸಿಗ್ತಾ. ಮತ್ತು ಎಂಟ್ರಿ ಫೀಸು ಏನಿರೋಲ್ಲ, ಇಲ್ಲಿ ಫ್ರೀ ಆಫ್ ಕಾಸ್ಟಲ್ಲಿ ಬರ್ಬೋದು. ವಾಕೇಬಲ್ ಡಿಸ್ಟೆನ್ಸ್, ಜೀಪ್ ಬಂದು ಮೇಲೆ ನಿಲ್ಲುತ್ತೆ. ಅಲ್ಲಿಂದ ವಾಕೇಬಲ್ ಡಿಸ್ಟೆನ್ಸಲ್ಲಿ ಇಲ್ಲಿಗೆ ಬರಬೇಕು. ನೋಡೋಂಥ ಪ್ಲೇಸು. ಇಲ್ಲಿ ಕ್ರಾಬ್ಸ್ ಎಲ್ಲ ಸಿಗುತ್ತೆ ಅಂದ ವೇ ಇದರಲ್ಲೆಲ್ಲ. ಕ್ರಾಬ್ಸ್ ಎಲ್ಲ ಹಿಡ್ಬಿಟ್ಟು ಇದು ಮಾಡ್ಬೋದು. ಫಿಶ್ ಇದೆ, ಫಿಶಿಂಗ್ ಮಾಡೋರಿಗೆ ಒಳ್ಳೆ ಚೆನ್ನಾಗಿರುತ್ತೆ, ಫಿಶ್ ಮಾಡ್ಬೋದು. ಮಕ್ಕಳಿಗೆಲ್ಲ ಆಟಾಡೋಕ್ಕೆ ಕೆಳಗಡೆ ಪೂಲ್ ಥರ ಇದೆ, ಮೇಲ್ಗಡೆ ದೊಡ್ಡವರಿಗೆ ಆಟಾಡೋಕ್ಕಿದೆ. ಪ್ಲಸ್ ಬಂದ್ಬಿಟ್ಟು ಯಾರು ಇಲ್ಲಿ ಏನು ಸ್ಮೋಕಿಂಗ್ ಅಥವಾ ಡ್ರಿಂಕ್ಸ್ ಏನು ಮಾಡಬೇಡಿ, ಸ್ವಚ್ಛತೆಯನ್ನು ಕಾಪಾಡಿ, ನೀಟಾಗಿರಲಿ, ಪ್ಲೇಸ್ ಎಲ್ಲ ಚೆನ್ನಾಗಿರಲಿ. ಮುಂದೆ ಎಲ್ಲರಿಗೂ ಬೇಕಾಗುತ್ತೆ ಪ್ಲೇಸು. ಮಳೆಗಾಲದಲ್ಲಿ ಇನ್ನೂ ತುಂಬ ಇರುತ್ತೆ ನೀರು, ಈ ಕಲ್ಲೇನು ಕಾಣ್ತಾ ಇರಲ್ಲ, ಅಷ್ಟು ನೀರಿರುತ್ತೆ. ಆ ಟಾಪಿಂದ ನೀರು ಬಿದ್ದು ಇಲ್ಲಿ ತನಕ ನೀರು ಹೋಗ್ತಿರುತ್ತೆ. ಅವಾಗ ಯಾರೂ ಬರೋಕ್ಕೋಗ್ಬೇಡಿ, ಬಂದಷ್ಟೇ ಜಸ್ಟ್ ನೋಡ್ಕೊಂಡು ಹೋಗಿ ಅಷ್ಟೇ, ಯಾರೂ ಇಳಿಯೋಕ್ಕೋಗ್ಬೇಡಿ ನೀರಿಗೆ. ಸೇಫ್ಟಿ. ಎಂಜಾಯ್ ಮಾಡ್ತಾರೆ ಅಲ್ಲಿ ಬೇರೆ ಟೈಮಲ್ಲಿ ಬರ್ತಾರೆ, ಫಿಶಿಂಗ್ ಮಾಡ್ತಾರೆ, ಬಂದು ಎಂಜಾಯ್ ಮಾಡ್ತಾರೆ, ಏನೋ ಏಡಿ ಹಿಡಿತಾರೆ ಬಂದ್ಬಿಟ್ಟು ವಾಟರ್ ಇರೋ ಟೈಮಲ್ಲಿ. ಇಲ್ದಿರೋ ಟೈಮಲ್ಲಿ ಬಂದು ಹಂಗೆ ಎಂಜಾಯ್ ಮಾಡ್ಕೊಂಡು ಹೋಗ್ತಾರೆ. ಕರ್ನಾಟಕದಲ್ಲಿ ಎಲ್ಲ ಕಡೆ ನೀವು ಫಾಲ್ಸಿಗೆ ಹೋಗ್ಬೇಕಂದ್ರೆ ಪೇ ಮಾಡಬೇಕಾಗುತ್ತೆ. ಇಲ್ಲಿ ಫ್ರೀ ಆಫ್ ಕಾಸ್ಟು. ಜೀಪಲ್ಲಿ ಬಂದ್ಬಿಟ್ಟು ಜೀಪ್ ನಿಲ್ಸ್ಕೊಂಡು ಆರಾಮಾಗಿ ಇಲ್ಲಿ ಬಂದು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಯಾವ ಎಲ್ಲ ಥರ ಕ್ಯಾಟಗರಿ ಬರ್ಬೋದು. ವಿತ್ ಫ್ಯಾಮಿಲಿಯವರು ಬರ್ಬೋದು, ಫ್ರೆಂಡ್ಸ್ ಬರ್ಬೋದು, ವೆಡ್ಡಿಂಗ್ ಕಪಲ್ಸ್ ಬರ್ಬೋದು, ಪ್ರೀ ವೆಡ್ಡಿಂಗ್ ಶೂಟಿಂಗ್ ಎಲ್ಲ ಆಗಿದೆ ಅವರೆಲ್ಲ ಬರ್ಬೋದು. ಬಾಕಿ ಚಿಲ್ ಮಾಡೋಂಥ ಫ್ರೆಂಡ್ಸು ಬರ್ಬೋದು. ಅಂದರೆ ನಿಮ್ಮ ಸೇಫ್ಟಿಯಾಗಿ ಬರಬೇಕಷ್ಟೇ. ಇದಕ್ಕೆ ಬರಬೇಕಾದ್ರೆ ಒಂದು ಸ್ವಲ್ಪ ಸ್ವಲ್ಪ ಕಷ್ಟ ಆಗಿದೆ ಬರೋಕ್ಕೆ. ಆರಾಮಾಗಿ ಬರ್ಬೋದು, ಕಾಲೆಲ್ಲ ಚೆನ್ನಾಗಿದ್ದವರು ಬರ್ಬೋದು, ಅಕಸ್ಮಾತ್ ಚೆನ್ನಾಗಿಲ್ದರು ಮೇಲೆ ಕ್ಯಾರಿ ಮಾಡ್ಕೊಂಡು ಬರ್ಬೋದು. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬರ್ಬೋದು. ಚಿಕ್ಕ ಮಕ್ಕಳನ್ನ ಕರ್ಕೊಂಡ್ಬಂದರೆ ಆಟಾಡೋಕ್ಕೆ ಜಾಗ. ಇಲ್ಲಿ ಬರೋಕ್ಕೆ ಜಾಗ ಸ್ವಲ್ಪ ಕಷ್ಟವಾಗಿದೆ ಬರೋಕ್ಕೆ. ಬರಬೇಕಾದ್ರೆ ಮಾಡೋದು, ನೀವು ರೆಸಾರ್ಟ್ ಬುಕ್ ಮಾಡ್ಕೊಂಡು ಬಂದಿದ್ದರೆ ಅವರು ನಿಮ್ಮನ್ನ ಸೇಫಾಗಿ ಕರ್ಕೊಂಡು ಹೋಗ್ತಾರೆ. ಅವ್ರ ಮೂಲಕ ಬಂದರೆ ನಿಮಗೆ 100% ಸೇಫ್ಟಿ ಇರುತ್ತೆ. ಬೇರೆ ನೀವೇ ಬಂದರೆ ಕಷ್ಟ ಆಗುತ್ತೆ, ದಾರಿ ತಪ್ಪೋಗಿ ಎಲ್ಲರೂ ಹೋಗ್ಬೋದು, ದಾರಿ ಮಿಸ್ ಆಗ್ಬೋದು. ವಿತ್ ರೆಸಾರ್ಟ್ ಬಂದರೆ ನಿಮ್ಗೆ ಇದು ಅನುಕೂಲ ಇರುತ್ತೆ. ತನ್ಮಾತ್ರ ರೆಸಾರ್ಟಿಂದ ಬಂದರೆ ಅವರು ನಿಮ್ಮ ಸೇಫಾಗಿ ಕರ್ಕೊಂಡ್ಬಂದು ಜೀಪಲ್ಲಿ ಸೇಫಾಗಿ ಎಲ್ಲ ತೋರಿಸ್ಕೊಂಡ್ಬಿಟ್ಟು ಎಂಜಾಯ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಹೇಳಿ ಸರ್, ಎಲ್ಲ ಬರೋ ಕಸ್ಟಮರ್ಸ್ಗೆಲ್ಲ ಇಲ್ಲಿ ಕರ್ಕೊಂಡು ಬಂದೇ ಬರ್ತೀರಾ? ಅಫ್ಕೋರ್ಸ್. ನೋಡಿ ಇದು ಹೆಂಗಿದೆ ಬಂಡೆ ಅಂತ ಹೇಳ್ಬಿಟ್ಟಲ್ವಾ, ಈ ಥರದ ಎಕ್ಸ್ಪೀರಿಯನ್ಸ್ ಎಲ್ಲೂ ಸಿಕ್ಕಲ್ಲ ನಿಮಗೆ. ಸೊ ತನ್ಮಾತ್ರ ರೆಸಾರ್ಟ್ ಏನಿದೆ ಅಲ್ಲಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇ. ಪ್ರತಿ ಗೆಸ್ಟು ಏನು ಬರ್ತಾರೆ ಇದೊಂದು ಎಕ್ಸ್ಪೀರಿಯನ್ಸ್ ಮಾಡಿಸೇ ಕಳಿಸ್ತೀವಿ ಅವ್ರಿಗೆ. ಅಫ್ಕೋರ್ಸ್ ಅಡ್ವೆಂಚರಸ್ ಥರನೇ ಇದೆ ಇದು. ನಿಮಗೊಂದು ಡಿಫ್ರೆಂಟ್ ಫೀಲ್ ಕೊಡ್ತಾ ಇದೆ. ಸೂಪರ್, ಎಕ್ಸ್ಟ್ರಾರ್ಡಿನರಿ.